ಹಲೋ ಫ್ರೆಂಡ್ಸ್, ನಾನಿವತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು ಮನೇಲಿ ಮಾಡಿರೋಂಥ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಪೈನಾಪಲ್ ಎಸೆನ್ಸ್, ಒಂದು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಮತ್ತು ಮುಕ್ಕಾಲು ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ, ಮತ್ತು ಕೇಸರಿ ಬಣ್ಣನ ತೊಗೊಂಡಿದ್ದೀನಿ. ಒಂದು ದಪ್ಪ ತಳದ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ, ತುಪ್ಪ ಬಿಸಿಯಾದ ನಂತರ ಅದರಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತುಪ್ಪ ಬಿಸಿಯಾಗಿದೆ. ಬಿಸಿಯಾದ ನಂತರ ಇದರಲ್ಲಿ ನಾನು ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನ ತೊಗೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಊದೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಒಮ್ಮೆ ದ್ರಾಕ್ಷಿ ಸ್ವೆಲ್ ಆದ ನಂತರ ಅದನ್ನು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಒತ್ತದೇ ಇರೋ ರೀತಿ ಒಮ್ಮೊಮ್ಮೆ ಅದನ್ನ ಕೈ ಆಡಿಸ್ತಾ ಅದು ನೋಡಿ ಸ್ವೆಲ್ ಆಗ್ತಾಯಿದೆ ದ್ರಾಕ್ಷಿ. ಈ ರೀತಿ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಆದ ನಂತರ ಅದನ್ನ ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದೇ ಗೀಗೆ ಕ್ಯಾಶ್ಯೂಸ್ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಬಂದುಬಿಟ್ಟು ಗೋಲ್ಡನ್ ಕಲರ್ ಆದರೆ ಸಾಕು, ಬಟ್ ಬ್ರೌನಿಷ್ ಆಗೋದು ಬೇಡ. ಜಸ್ಟ್ ಸ್ವಲ್ಪ ಸ್ಲೈಟ್ ಗೋಲ್ಡನ್ ಆದರೆ ಅದನ್ನು ಎತ್ತಿಟ್ಕೊಳ್ಳಿ. ನೋಡಿ, ಗೋಡಂಬಿ ಕೂಡ ಕಲರ್ ಚೇಂಜ್ ಆಗ್ತಾಯಿದೆ. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತು ಅದರಲ್ಲಿ ಉಳಿದಿರೋಂಥ ತುಪ್ಪಕ್ಕೆ ನಾನು ಮುಕ್ಕಾಲು ಬೌಲಷ್ಟು ರವೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ, ಸಣ್ಣ ರವೆ ಬರ್ತಲ್ಲ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದು ಬ್ರೌನ್ ಆಗಲಿಕ್ಕೆ ಬಿಡಬೇಡಿ. ಸೊ ಟೇಸ್ಟ್ ಕೇಸರಿ ಬಾತ್ ಮಾಡಿದಾಗ ಚೇಂಜ್ ಇರುತ್ತೆ. ಒಕೇಶ್ನಲ್ಲಿ ನಾವು ರವೆನ ಹುರ್ಕೊಳ್ಳೋ ಟೈಮಲ್ಲೇ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ನೀರನ್ನು ಬಾಯ್ಲ್ ಆಗೋಕ್ಕೆ ಇಡೋಣ. ಮುಕ್ಕಾಲು ಕಪ್ಪು ರವೆಗೆ ನನಗಿಲ್ಲಿ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ರವೆನ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಜಸ್ಟ್ ಸ್ವಲ್ಪ ಕ್ರಂಚಿಯಾಗಿ ಅದು ಅರೋಮೆಟಿಕ್ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ನೀವು ಅದನ್ನ ಫ್ರೈ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಬ್ರೌನ್ ಆಗಲಿಕ್ಕೆ ಬಿಡಬೇಡಿ. ನೋಡಿ, ಈ ರೀತಿಯಾಗಿ ತಳ ಹಿಡಿದಿರೋ ರೀತಿ ಅದನ್ನ ಸ್ಟೀರ್ ಮಾಡ್ಕೊಳ್ತಾ ಇರಿ. ಒಮ್ಮೆ ನೀರು ಬಾಯ್ಲ್ ಆಯಿತು ಅಂದಾಗ ಉಗುರು ಬೆಚ್ಚನೆ ನೀರೆಲ್ಲ ಫುಲ್ ಬಾಯ್ಲ್ ಆಗಿರೋವಂಥ ನೀರನ್ನು ಕೇಸರಿ ರವೆಗೆ ಆ್ಯಡ್ ಮಾಡ್ತಾ ಹೋಗಿ ಒಕೇಶ್ನಲ್ಲಿ ಸ್ಟೀರ್ ಮಾಡ್ತಾಯಿರಿ, ಇಲ್ಲಾಂದರೆ ಲಮ್ಸ್ ಫಾರ್ಮ್ ಆಗುತ್ತೆ, ಗಂಟುಗಳು ಬರುತ್ತೆ. ನೋಡ್ಕೊಳ್ತಾ ಇದು ಮಾಡಿ. ನೀವು ಬೇಕಾದರೆ ವಾಟರ್ಗೆ ಕೇಸರಿ ಬಣ್ಣನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ವಾಟರ್ಗೆ ಆ್ಯಡ್ ಮಾಡ್ಕೊಂಡಿಲ್ಲ, ಸ್ಯಾಫ್ರನ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಲಮ್ಸ್ ಫಾರ್ಮ್ ಆಗದೆ ಇರೋ ರೀತಿ ನೀಟಾಗಿ ಕೈ ಆಡಿಸ್ಕೊಳ್ತಾ ಇರಿ. ಇಲ್ಲ ಅಂತ ಹೇಳಿದರೆ ಕೇಸರಿ ಬಾತಲ್ಲಿ ಗಂಟು ಫಾರ್ಮ್ ಆಗುತ್ತೆ, ಆವಾಗ ತಿನ್ನುವಾಗ ಅದು ಚೆನ್ನಾಗಿ ಅನಿಸಲ್ಲ. ಮುಕ್ಕಾಲು ಕಪ್ಪು ರವೆಗೆ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. ಅದು ಬಾಯ್ಲ್ ಆಗ್ತಾ ಇರೋವಂಥ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ತಾಯಿರಿ ನೀಟಾಗಿ. ಒಮ್ಮೆ ಎಲ್ಲ ನೀರನ್ನು ರವೆ ಹೀರ್ಕೊಂಡ ನಂತರ ಅದು ಸ್ವಲ್ಪ ಫ್ಲಫಿ ಆಗುತ್ತೆ. ನೋಡಿ, ಇಷ್ಟ ಆಗಿದೆ ಅಂತ ಹೇಳಿದರೆ ಅದು ಸ್ವಲ್ಪ ಬೆಂದಿದೆ ಅಂತ. ಈ ಟೈಮಲ್ಲಿ ನಾವು ಇಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಅರ್ಧ ಕಪ್ಪನ್ನ ಆ್ಯಡ್ ಮಾಡ್ಕೋಬೋದು, ಶುಗರ್ ಜಾಸ್ತಿ ತಿನ್ನಲ್ಲ ಅನಿಸಿದ್ರೆ. ನಾನಿಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಡಿಸಾಲ್ವ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಡಿಸಾಲ್ವ್ ಆದ ನಂತರ ಇದಕ್ಕೆ ನಾನು ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 4 ಡ್ರಾಪ್ಸ್ ಅಷ್ಟು ಪೈನಾಪಲ್ ಎಸೆನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಎಸೆನ್ಸ್ನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ. ಅದರಲ್ಲೂ ಪೈನಾಪಲ್ ಎಸೆನ್ಸ್ ಕೇಸರಿ ಬಾತ್ಗೆ ಮಾಡಿಸ್ದಂಗೆ ಇರುತ್ತೆ. ಮತ್ತು ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ಚರ್ ತಿಕ್ ಆಗ್ತಾ ಹೋಗುತ್ತೆ, ನಾವು ಸ್ಟೀರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಒತ್ತುತ್ತೆ. ಅದು ನೀಟಾಗಿ ಕುಕ್ ಆದ ನಂತರ ಎಣ್ಣೆನ ನಾವು ಹಾಕಿರೋಂಥ ತುಪ್ಪನ ಬಿಡುತ್ತೆ. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಮಿನಿಟ್ಸ್ ಕುಕ್ ಆದರೆ ಅದು ತಿಕ್ಕಾಗುತ್ತೆ ಮಿಕ್ಸ್ಚರ್. 2 ಮಿನಿಟ್ಸ್ ಕುಕ್ ಮಾಡಿದ ನಂತರ ಇದನ್ನ ಸ್ಟವ್ನ ಆಫ್ ಮಾಡಿಬಿಟ್ಟು 2 ಮಿನಿಟ್ಸ್ ಕವರ್ ಮಾಡಿಬಿಟ್ಟು ಅದನ್ನ ರೆಸ್ಟ್ ಮಾಡಲಿಕ್ಕೆ ಬಿಡಿ. ಅದ ನಂತರ ನಿಮಗೆ ಸ್ವಲ್ಪ ಗಟ್ಟಿಯಾದಂಥ ತಿಕ್ಕಾಗಿರೋವಂಥ ಕೇಸರಿ ಬಾತ್ ಸಿಗುತ್ತೆ. ನೋಡಿ, ಕೇಸರಿ ಬಾತ್ ರೆಡಿ ಇದೆ. ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ.